ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ರಂಗನಾಥ್ ಅವರು ತಾರಾ ಅವ್ರಿಗೆ ಪ್ರಸಾದ ತಿನ್ನಿಸ್ತಾ ಇರ್ತಾರೆ. ರಂಗನಾಥ್ ಅವರು ತಾಯಿ ನಿನ್ನ ಹೆಸರೇನವ ಅಂತ ಕೇಳ್ತಾರೆ. ನನ್ನ ಹೆಸರು ತಾರಾ ಅಂತ ಹೇಳ್ತಾರೆ. ರಂಗನಾಥ್ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಸರ್ ಏನಾಯ್ತು ಅಂತ ಕೇಳ್ತಾರೆ. ಏನಿಲ್ಲ ಕಣಮ್ಮ, ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ಅಂತ ತಿಳ್ಕೊತೀನಿ, ನೀನು ನಿಮ್ಮ ಅಪ್ಪನ ಕೈಲಿ ತಿನ್ನಿಸ್ಕೋತಾ ಇದ್ದೀನಿ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಆಯ್ತು ಸರ್ ಅಂತ ಹೇಳಿ ತಿನ್ನಿಸ್ಕೋತಾರೆ. ತಾರಾ ಅವ್ರಿಗೆ ನೀರು ಕುಡಿಸಿ, ಸರಿ ತಾಯಿ ತುಂಬಾ ಲೇಟ್ ಆಯ್ತು, ನಾನು ಮನೆಗೆ ಹೋಗ್ಬೇಕಮ್ಮ ಅಂತ ಹೇಳಿ ಹೊರಡ್ತಾರೆ. ಸರಿ ಸರ್ ನಾನು ಹೊರಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಶಾಂತಿ ಅವರು ಪೂಜೆ ಮಾಡ್ತಾ ಇರ್ತಾರೆ. ಮನೋಜ್, ಸೂರ್ಯ, ರವಿ ಎಲ್ಲ ಊಟ ಮಾಡ್ತಾ ಇರ್ತಾರೆ. ಮನೋಜ್ ಅವರು, ಮೀನಮ್ಮ ನಿನ್ನ ಜಾತಕ ಹೆಂಗಾರು ಇರಲಿ, ಆದರೆ ನಿನ್ನ ಕೈ ರುಚಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಶಾಂತಿ ಅವರು ಅಲ್ಲಿಂದನೇ ಗುರಾಯಿಸ್ತಾ ಇರ್ತಾರೆ. ಮನೋಜ್ ಅವರು, ತೂತೂತು ಒಂಚೂರು ಚೆನ್ನಾಗಿಲ್ಲ, ಇದು ಒಂದು ತಿಂಡಿನ ಅಂತ ಹೇಳ್ತಿರ್ತಾರೆ. ಸೂರ್ಯ ಅವರು, ಆಹಾ ಏನು ತಂದೆ ನಿಂದು, ಅಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟೆ ಅಲ್ವಾ, ಏನಾದರೂ ಒಂದು ಚೆನ್ನಾಗಿದೆ ಅಂತ ಸ್ವಂತವಾಗಿ ಹೇಳಕ್ಕೂ ಆಗಲ್ವಲ್ಲೋ ನಿನ್ನ ಕೈಯಲ್ಲಿ. ಶಾಂತಿ ಗುರಾಯಿಸಿದ ತಕ್ಷಣ ಅಲ್ಲೇ ದೋಸೆ ತಿರುಚಂಗೆ ತಿರುಚ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾರೆ. ಮೀನಾ ಅವರು, ಅತ್ತೆ ಬನ್ನಿ ಅತ್ತೆ ತಿಂಡಿ ತಿನ್ನಿ ಆರೋಗುತ್ತೆ ಅಂತ ಹೇಳ್ತಾರೆ. ಹೌದು ಕಣಮ್ಮ, ತಿಂಡಿ ಮಾತ್ರ ಆರೋಗುತ್ತೆ, ನಿನ್ನಿಂದ ನಿನ್ನ ಜಾತಕದಿಂದ ನನ್ನ ಮನೆ ದೀಪನೇ ಆರೋಗ್ತಾ ಇದೆ, ಅಂಥದ್ರಲ್ಲಿ ತಿಂಡಿ ಆರೋಗುತ್ತೆ ಬನ್ನಿ ಅತ್ತೆ ಅಂತ ಕರಿತಾ ಇದೆಯಾ ನೀನು ಅಂತ ಕೇಳ್ತಾರೆ. ಸೂರ್ಯ ಅವರು, ಏನು ಸಕ್ರೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲ, ಯಾವಾಗ ನೋಡು ಬರೀ ಅಪಶಕನೇನೆ ಮಾತಾಡೋದು. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಾವು ಪ್ರತಿದಿನ ಏನು ಮಾತಾಡ್ತಾ ಇರ್ತೀವಿ ಜಾಸ್ತಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅದೇ ನಿಜ ಆಗುತ್ತಂತೆ. ನೀನು ಈ ಥರ ಹೇಳಿ ಹೇಳಿ ಅಪ್ಪನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಬೇಕು ಆಮೇಲಿದೆ ಅಂತ ಹೇಳ್ತಾರೆ. ಮುಗೀತಲ್ಲ ಇನ್ನೇನು, ನಿನ್ನೆಂಟಿ ಜಾತಕ ಸರಿ ಇಲ್ಲದೆ ಇರೋದು ನನ್ನದಲ್ಲ, ನಿನ್ನೆಂಟಿಯಿಂದ ಅಪ್ಪ ನನ್ನ ಗಂಡಂಗೆ ಕಷ್ಟ, ನನ್ನಿಂದ ಏನೂ ಇಲ್ಲ, ಎಲ್ಲ ಹೆಣ್ಮಕ್ಳುವೆ ನನ್ನ ತಾಲಿ ಬಗ್ಗೆ ಚೆನ್ನಾಗಿರ್ಲಿ ಅಂತಾನೆ ಕೇಳ್ಕೊಳ್ಳೋದು ಅಂತ ಹೇಳ್ತಾರೆ. ಸೂರ್ಯ ಅವರು, ಯಾಕೆ ಸಕ್ರೆ ಮತ್ತೆ ಈ ಥರ ಎಲ್ಲ ಮಾತಾಡ್ತೀಯಾ ಅಂತ ಕೇಳ್ತಿರ್ತಾರೆ. ಮನೋಜ್ ಅವರು, ಏನು ನಮ್ಮ ಮಮ್ಮಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯ ನೀನು, ನಮ್ಮ ಮಮ್ಮಿಗೆ ಕೈ ತೋರ್ಸ್ಕೊಂಡು ಮಾತಾಡ್ತೀಯಾ ಅಂತ ಹೇಳ್ತಾರೆ. ರವಿ ಅವರು, ಎಲ್ಲೋ ಮನೋಜ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ, ಏನು ಸಕ್ರೆಗೆ ಹೊಡೆದು ಬಿಡ್ತಾರಾ, ಮಾತಾಡ್ತಿದ್ದಾರೆ ತಾನೇ, ನೀನೇನು ಮಧ್ಯಕ್ಕೆ ಹೋಗ್ತಾ ಇದೀಯಾ, ಹಿಂಗೆ ಆಡ್ತಾ ಇದ್ರೆ ನಿನಗೆ ಹೊಡಿತೀನಿ ನೋಡು ಅಂತ ರವಿ ಅವರು ಬೈತಾರೆ. ಮನೋಜ್ ಅವರು, ಏನು ಹೊಡೆದು ಬಿಡ್ತೀಯ ನನಗೆ, ಬಾ ಉಡಿ ಅಂತ ಕರೀತಾರೆ. 3 ಜನಕ್ಕೂ ಚೆನ್ನಾಗಿ ಹೊಡೆದಾಟ ಆಡ್ತಾ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಕೇಶವ ಅವರು, ರಂಗನಾಥ ನಿಂಗೆ ಏನಾಯ್ತಪ್ಪ ಅಂತ ಓಡ್ ಬರ್ತಾ ಇರ್ತಾರೆ. ತಾರಾ ಅವರು ಅದನ್ನ ನೋಡಿ ಓಡ್ ಬರ್ಬೇಕಾದ್ರೆ ಬಿದ್ದು ಬಿಡ್ತಾರೆ. ಮತ್ತೆ ಎದ್ದು ಬಂದು ಏನಾಯ್ತು ಸರ್ ನಿಮ್ಗೆ ಅಂತ ಹೇಳಿ ಕೇಶವ ಅವ್ರಿಗೆ, ಸರ್ ಅವ್ರಿಗೆ ಪ್ರಜ್ಞೆ ತಪ್ಪಿದ್ದಾರೆ, ನೀವು ಆಟೋದವ್ರನ್ನ ಕರೀರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಕೇಶವ ಅವರು ಸೂರ್ಯ ಅವ್ರಿಗೆ ಫೋನ್ ಮಾಡ್ತಾರೆ. ಮೀನಾ ಅವರು, ಮೊದಲು ನಿಮ್ಮ ಜಗಳನ ನಿಲ್ಲಿಸಿ, ಯಾರೋ ಫೋನ್ ಮಾಡಿದ್ದಾರೆ ರಿಸೀವ್ ಮಾಡಿ ಅಂತ ಬೈತಾರೆ. ಸೂರ್ಯ ಅವರು ಫೋನ್ ತೆಗೆದು, ಕೇಶವ ಅಂಕಲ್ ಫೋನ್ ಮಾಡ್ತಾ ಇದ್ದಾರೆ, ಯಾರು ಮಾತಾಡಬೇಡಿ ಸೈಲೆಂಟ್ ಆಗಿರಿ ಅಂತ ಹೇಳಿ, ಏನ್ ಅಂಕಲ್ ಅಂತ ಹೇಳ್ತಾರೆ. ಸೂರ್ಯ ಅವರು ಗಾಬರಿ ಮಾಡ್ಕೊಂಡು, ಯಾವ ಹಾಸ್ಪಿಟ್ಲ್ ಅಂಕಲ್, ಹೆಂಗಾಯ್ತು ಅಂತ ಕೇಳ್ತಾರೆ. ಇಲ್ಲಿಗೆ ಬಾಪ ಮಾತಾಡೋಣ ಅಂತ ಹೇಳ್ತಾರೆ. ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಶಾಂತಿ ಅವರು ಕೇಶವ ಅವ್ರನ್ನ, ಏನಾಯ್ತು ನನ್ನ ಗಂಡಿಂಗೆ ಏನಾಗಿದೆ ಅಂತ ಹೇಳ್ತಾರೆ. ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತಮ್ಮ ಅಂತ ಹೇಳ್ತಾರೆ. ಇವಾಗ ಹೇಗಿದ್ದಾರೆ, ಪ್ರಾಣಿಕೇನು ಅಪಾಯ ಇಲ್ವಾ ಅಂತಂದಾಗ, ಅದನ್ನ ಡಾಕ್ಟ್ರೇ ಬಂದು ಹೇಳ್ಬೇಕು ತಾಯಿ, ಇನ್ನೂ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಮೀನಾ, ಇದೆಲ್ಲ ನಿನ್ನಿಂದನೇ ಕಡೆ ಆಗಿರೋದು, ನಿನ್ನ ಜಾತಕದಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ ಬೈತಿರ್ತಾರೆ. ಕೇಶವ ಅವರು, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕಮ್ಮ, ಪಾಪ ಮಗು ಏನು ಮಾಡ್ತು ಅಂತ, ನೀವು ಈ ಮೂಢನಂಬಿಕೆನ ನಂಬಿರೋದಕ್ಕೇನೆ ಇದ್ರ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾ ಇದ್ದ ರಂಗನಾಥ, ಯೋಚನೆ ಮಾಡ್ತಾ ಮಾಡ್ತಾ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ, ನನ್ನ ಗಂಡನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ ಅಂತಂದಿದ್ರೆ ಸರಿ ಇರ್ತಿರ್ಲಿಲ್ಲ ನೋಡಿ ಅಂತ ಹೇಳ್ತಾರೆ. ಏನಮ್ಮ ಮಾತಾಡ್ತೀರಾ, ರಂಗನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದು ನಾನಲ್ಲ, ಆ ಹೆಣ್ಮಗು ಕರ್ಕೊಂಡು ಬಂದಿದ್ದು, ತಾರಾ ಬಾರಮ್ಮ ಇಲ್ಲಿ ಅಂತ ಕರೀತಾರೆ. ತಾರಾ ಅವರು ಬರ್ತಾರೆ. ಶಾಂತಿ ಅವರು ತಾರಾ ಹತ್ರ ಹೋಗಿ, ನೀನಮ್ಮ ನನ್ನ ಗಂಡನ್ನ ಕಾಪಾಡಿದ್ದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದು ನೀನಾ ಅಂತ ಹೇಳ್ತಾರೆ. ಹ್ಞೂ ಅಂತ ಹೇಳ್ತಾರೆ ತಾರಾ ಅವರು. 3 ಸೊಸೆಯರಿಗಿಂತ ಇಂಥ ಒಬ್ಳು ಮಗಳು ಇದ್ದಿದ್ರೆ ಸಾಕಾಯ್ತಿತ್ತು ತಾಯಿ, ನನ್ನ ಜೀವನ ಸಾರ್ಥಕತೆ ಆಗೋದು. ನನ್ನ ಗಂಡನ್ನ ನೀನು ಉಳಿಸಿದೀಯಾ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನರ್ಸ್ ಬಂದು, ಮೀನಾ ಅಂತಂದರೆ ಯಾರು ಅಂತ ಹೇಳ್ತಾರೆ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಮೀನಾ ಮೀನಾ ಅಂತ ಕೂಗ್ತಾ ಇದ್ದಾರೆ, ಹೋಗಿ ಒಳಗಡೆ ಅಂತ ಹೇಳ್ತಾರೆ. ಮೀನಾ ಅವರು ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ತಾರಾ ಅವರು, ಕರೀತಾ ಇದ್ದಾರಲ್ಲ ಹೋಗಿ ಫಸ್ಟು ಅವ್ರ ಕಂಡೀಷನ್ ಹೇಗಿದೆ ಅಂತ ನೋಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮೀನಾ ಅವರು ಒಳಗಡೆಗೆ ಹೋಗ್ತಾರೆ.
ಮಾವ ಏನಾಯ್ತು ಮಾವ ನಿಮ್ಗೆ ಅಂತ ಕೇಳ್ತಾರೆ. ಏನು ಇಲ್ಲ ತಾಯಿ. ಅಲ್ಲ ಮಾವ, ಮಕ್ಕಳು ಹೆಂಡತಿ ಎಲ್ಲರೂ ಇರ್ಬೇಕಾದ್ರೆ ಫಸ್ಟ್ ನನ್ನನ್ನು ನೋಡ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಮಾವ ಅಂತಾರೆ. ಅವ್ರು ಯಾರು ನನ್ನನ್ನು ಬಿಟ್ಟು ಹೋಗಲ್ಲ ತಾಯಿ, ಆದ್ರೆ ನೀನು ಎಲ್ಲಿ ಶಾಂತಿ ನನ್ಗೆ ಹಿಂಗಾಗಿರೋದನ್ನ ನೋಡಿ ನಿನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾಳೆ ಅಂತ ನನ್ನ ಆತಂಕ ತಾಯಿ, ಅದಕ್ಕೆ ನಿನ್ನ ನೋಡ್ಬೇಕು ಅಂತ ಕರೆಸ್ತೆ ಅಂತ ಹೇಳ್ತಾರೆ. ಮಾವ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಮಾವ ಅಂತ ಮೀನಾ ಅವ್ರು ಕೇಳಿದಾಗ, ನೀನು ಬರೀ ಸೊಸೆ ಅಲ್ಲ ತಾಯಿ, ನನ್ನ ಮಗಳು ಅಂತ ಹೇಳ್ತಾರೆ. ಸರಿ, ಇವಾಗ ನಾನು ನಿನ್ನ ನೋಡಾಯ್ತಲ್ಲ, ನನಗೆ ಸಮಾಧಾನ ಆಯಿತು, ಎಲ್ಲರನ್ನೂ ಒಳಗೆ ಕರಿಯಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮೀನಾ ಅವರು ಎಲ್ಲರನ್ನೂ ಒಳಗಡೆ ಕರೀತಾರೆ. ಶಾಂತಿ ಅವರು, ರೀ ನಿಮಗೆ ಏನಾಯಿತು ಅಂತ ಹೇಳ್ತಾರೆ. ಬರಬೇಕಾದ್ರೆ ಸಣ್ಣ ಆಕ್ಸಿಡೆಂಟ್ ಆಯಿತು ಶಾಂತಿ, ಏನು ಭಯ ಪಡಬೇಡ ಅಂತ ಹೇಳ್ತಾರೆ. ನೋಡಿದ್ರಾ, ನಾನು ಹೇಳ್ತಾ ಇದ್ದೆ ಅಲ್ವಾ ಜಾತಕ ಭವಿಷ್ಯ ಸುಳ್ಳಲ್ಲ ಅಂತ, ಅದು ನಿಜ ಆಯ್ತು ನೋಡಿ ಅಂತ ಹೇಳ್ತಾರೆ. ಇವಾಗ್ಲೂ ನಾನು ನಿಜ ಅಂತ ಹೇಳಲ್ಲ ಶಾಂತಿ, ಇದು ಸುಳ್ಳೇ, ಇದು ದೇವ್ರ ಪ್ರಸಾದ ತಿಂತ ಬರ್ತಾ ಇದ್ದೆ, ಶುಗರ್ ಲೆವೆಲ್ ಜಾಸ್ತಿ ಆಯ್ತು, ತಲೆ ಸುತ್ತ ಬಂತು, ಬಿದ್ದೆ ಅಷ್ಟೇ, ಇದಕ್ಕೆಲ್ಲ ಹೋಗಿ ಮೀನಾನೇ ಕಾರಣ ಅಂತ ಹೇಳ್ಬೇಡ ಶಾಂತಿ ಅಂತ ಹೇಳ್ತಾರೆ. ತಾರಾ ಅವರು, ನಾನು ಮಾತಾಡಬಾರ್ದು ಆದರೂ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ, ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ತಪ್ಪಲ್ವಾ ಅಂತ ಹೇಳ್ತಾರೆ. ಅಯ್ಯೋ ನೀನು ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ ಅಂತ ಶಾಂತಿಯವ್ರು ಹೇಳಿದಾಗ ರಂಗನಾಥ್ ಅವರು, ಆ ಮಗುನು ಬೈಬೇಡ, ಅವಳೇ ನನ್ನ ಕಾಪಾಡಿ ಇಲ್ಲೂ ಕರ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ. ಕೋಪ ಬಂದ್ರೂ ಆ ಹೆಸರು ಕೇಳ್ತಿದ್ದಂಗೆನೆ ನನ್ನ ಕೋಪ ಎಲ್ಲ ಹೊರಟೋಯ್ತು ರೀ ಅಂತ ಹೇಳ್ತಾರೆ. ಸೂರ್ಯ ಅವರು, ಅಪ್ಪಯ್ಯ ಜೋಪಾನವಾಗಿ ಬರ್ಬೇಕಲ್ವಾ ಅಪ್ಪಯ್ಯ, ನಿನಗೇನಾದ್ರೂ ಆಗಿದ್ದಿದ್ರೆ ನಾನು ನಿಜವಾಗ್ಲೂ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಏನೂ ಆಗಿಲ್ಲ ಕಣಯ್ಯ, ಯಾಕಯ್ಯ ಹಿಂಗೆ ಆಡ್ತೀಯ ನೀನು, ನೋಡು ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾರೆ. ಸರಿ, ಎಲ್ಲರೂ ಇವಾಗ ಹೊರ್ಗಡೆ ಹೋಗಿ ನಾನು ಶಾಂತಿ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಎಲ್ಲರನ್ನೂ ಹೊರಗಡೆ ಕಳಿಸ್ತಾರೆ. ಶಾಂತಿಯವರು, ಸರಿ ಕಣ್ರಿ, ನಿಮಗೆ ಪ್ರಜ್ಞೆ ಬಂದ ತಕ್ಷಣ ನನ್ನಂತಾನೆ ಕರಿಬೇಕು ಅಂತ ಕೇಳ್ತಾರೆ. ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ, ನಿನ್ನೂ ಕರೆಸ್ತಲ್ವಾ, ಮಾತಾಡ್ತಾ ಇದ್ದೀನಲ್ವಾ, ಈಗ ನಾನು ಚೆನ್ನಾಗಿದ್ದೀನಿ ಬಿಡು ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಆ ಮೀನನ್ನು ಮಾತ್ರ ಮನೇಲಿರೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ಮೀನಾ ಇರಲ್ಲ ಅಂತಂದರೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಎಷ್ಟು ದಿನದವರೆಗೂ ಇರ್ತೀರಾ, ನಾನು ಹುಷಾರಾಗೋದ್ರವರೆಗೂ ಇರ್ತೀನಿ ಅಂತ ಹೇಳ್ತಾರೆ. ಸರಿ, ಆಮೇಲಾದರೂ ಮನೆಗೆ ಬರ್ತಿರಲ್ಲ ಬಿಡಿ ಅಂದಾಗ, ನಾನು ಮನೆಗೆ ಬರಲ್ಲ ಶಾಂತಿ, ನಮಗೆ ಅಂತಲೇ ಎಷ್ಟೋ ಅನಾಥಾಶ್ರಮಗಳು ವೃದ್ಧಾಶ್ರಮಗಳಿದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ತಾರಾ ಹತ್ರ ಹೋಗಿ, ನೀವು ನಮ್ಮ ಅಪ್ಪನ ಮಾತ್ರ ಕಾಪಾಡಿಲ್ಲ, ನನ್ನ ಜೀವನೇ ಕಾಪಾಡಿದ್ದೀರಾ ನೀವು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಯಾಕೆ ಹೇಳ್ತಾ ಇದ್ದೀರಾ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಈ ಕೆಲಸ ಮಾಡ್ತಿದ್ರಲ್ವಾ ಅಂತ ಹೇಳ್ತಾರೆ. ಸೂರ್ಯ ಅವರು ತಾರನ್ಗೆ ಏಟಾಗಿರೋದನ್ನ ನೋಡಿ, ಏನಮ್ಮ ಇಷ್ಟೊಂದು ದೊಡ್ಡ ಗಾಯ ಆಗಿದೆ, ಸ್ವಲ್ಪ ಇರು ಅಂತ ಹೇಳಿ ಮೀನಾ ಹೋಗಿ ಬ್ಯಾಂಡೇಜ್ ತಗೊಂಡ್ ಬಾ ಅಂತ ಹೇಳಿ ಡ್ರೆಸ್ಸಿಂಗ್ ಮಾಡ್ತಾರೆ. ಓ ನೀವೇನು ಡಾಕ್ಟ್ರಾ, ನಿಮ್ಗಿದೆಲ್ಲ ಬರುತ್ತಾ ಅಂತ ಕೇಳಿದಾಗ, ನಾನು ಡಾಕ್ಟ್ರ್ ಅಲ್ಲ, ಡ್ರಾಕುಲಾ ಅಂತ ಹೇಳ್ತಾರೆ. ನೀವು ಡ್ರಾಕುಲನಾ, ಇಲ್ಲ ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳಿ, ಸ್ವಲ್ಪ ಉರಿಯುತ್ತೆ ಕಣಮ್ಮ, ಏನೂ ಇಲ್ಲ ಅಂತ ಹೇಳಿ ಬ್ಯಾಂಡೇಜ್ ಮಾಡ್ತಾರೆ. ಸರಿ, ನೀನು ಎಲ್ಲಿಗೆ ಹೋಗ್ಬೇಕು ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ ಸರ್, ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲ ಕಣಮ್ಮ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ, ಎಲ್ಲಿಗೆ ಹೋಗ್ಬೇಕು ಹೇಳು ಅಂತಾರೆ. ನನ್ನವರು ಅಂತ ನನಗೆ ಯಾರೂ ಇಲ್ಲ, ನಾನು ಎಲ್ಲಿಗೆ ಹೋಗ್ಬೇಕು ಅಂತಲೂ ನನಗೆ ಗೊತ್ತಿದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೆ, PGನೂ ಹಾಸ್ಟ್ಲೂ ನೋಡಬೇಕು ಸರ್ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.